ಸುಸ್ವಾಗತ. ಬಯಲು ಬಸವಣ್ಣ ಮತ್ತು ಉಮಾಮಹೇಶ್ವರ ದೇವಸ್ಥಾನ ಸುಮಾರು 500 ವರ್ಷಗಳ ಹಳೆಯದಾದ ದೇವಸ್ಥಾನ. ಇದು ಬಂದು 4th ಫೇಸ್ ಯಲಹಂಕ ನ್ಯೂಟನ್ನಲ್ಲಿದೆ. ಇಲ್ಲಿನ ವಿಶೇಷ ಏನು ಅಂತ ಅಂದರೆ ಮುನೇಶ್ವರ ವೃಕ್ಷ ಕೆಳಗಡೆನೇ ಮುನೇಶ್ವರ ವಿಗ್ರಹ ಇದೆ. ಈ ಕ್ಷೇತ್ರದ ಪಾಲಕ ಮುನೇಶ್ವರ ಅಂತಾನೆ ಹೇಳ್ತಾರೆ. ಇಲ್ಲಿ ಬಯಲು ಬಸವಣ್ಣ ಮತ್ತು ಸುಬ್ರಹ್ಮಣ್ಯೇಶ್ವರ ಮತ್ತು ಉಮಾಮಹೇಶ್ವರ ವಿಗ್ರಹ ಇದೆ. ಇಲ್ಲಿ ಪ್ರದೋಷದಲ್ಲಿ ಇಲ್ಲಿ ಒಂದು ವಿಶೇಷ ಏನು ಅಂತ ಅಂದರೆ, ಮೊದಲಿಗೆ ಬಸವಣ್ಣನಿಗೆ ಅಭಿಷೇಕ, ನಂತರ ಪೂಜೆ ಮಾಡ್ತಾರೆ, ನಂತರ ಶಿವನಿಗೆ ಅಭಿಷೇಕ ಮತ್ತು ಪೂಜೆ ಇರುತ್ತೆ. ಆನಂತರ ಇಲ್ಲಿ ಇನ್ನೊಂದೇನು ಅಂದರೆ, ಮೊದಲು ಇಲ್ಲಿ ಬಸವಣ್ಣ ಹಳೆ ಕಾಲದಲ್ಲಿ ತುಂಬ 300 ವರ್ಷಗಳ 500 ವರ್ಷಗಳ ಹಿಂದೆಗಡೆ ಇಲ್ಲಿ ಒಂದು ಬರೀ ಬಸವಣ್ಣ ಮಾತ್ರ ಇತ್ತು. ಬಸವಣ್ಣ ಮತ್ತು ಹುತ್ತ ಎರಡೇ ಇರ್ತಾ ಇದ್ದಿದ್ದು. ಈ ನಿಧಿ ಆಸೆಗೋಸ್ಕರ ಜನಗಳೇನು ಮಾಡಿದ್ದಾರೆ, ಬಸವಣ್ಣನ ವಿಗ್ರಹನ ಭಿನ್ನ ಮಾಡಿ ಅದನ್ನೆಲ್ಲ ಒಡೆದಾಕಿ, ನಂತರ ಅಲ್ಲೇನು ಸಿಗ್ದಿರ ಆಮೇಲೆ ಅದನ್ನೆಲ್ಲ ತುಂಬ ಹಾಳು ಮಾಡಿದರು. ಆಮೇಲೆ ನಂತರ ಮತ್ತೆ ಇನ್ನೊಂದು ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ರು, ಅದು ಹಾಗೆ ಮಾಡಿದರು. ಈಗ ಹೊಸದಾಗಿ ಬಸವಣ್ಣನಿಗೆ ಪಶ್ಚಿಮದಲ್ಲಿ ಜಾಗ ಮಾಡಿ ಅಲ್ಲಿ ವಿಶೇಷವಾಗಿ ಬಸವಣ್ಣನ ಕೊಟ್ಟಿಸಿದ್ದಾರೆ. ಮತ್ತು ಉಮಾಮಹೇಶ್ವರನಿಗೆ ಮತ್ತು ಹುತ್ತಕ್ಕೆ ಸುಬ್ರಹ್ಮಣ್ಯೇಶ್ವರನಿಗೆ ವಿಗ್ರಹ ಮತ್ತು ಹುತ್ತ ಅದಕ್ಕೂ ಒಂದು ಒಳಗಡೆ ಪ್ರಾಂಗಣದಲ್ಲಿ ವಿಶೇಷವಾದ ಜಾಗ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತು ಇಲ್ಲಿ ನವಗ್ರಹ ವಿಗ್ರಹಗಳಿದೆ ಮತ್ತು ಅಶ್ವತ್ಥ ಕಟ್ಟೆ ವಿಗ್ರಹ ಇದೆ. ಬನ್ನಿ ಮರ, ವಿಶೇಷವಾಗಿ ಬನ್ನಿ ಮರಕ್ಕೆ ಇಲ್ಲಿ ಪೂಜೆ ನಡೆಯಲಾಗುತ್ತೆ. ಮತ್ತು ಮುನೇಶ್ವರ ವೃಕ್ಷಕ್ಕೆ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಇದೇ ವಿಗ್ರಹ ಭಿನ್ನ ಮಾಡಿದ್ದು, ಇದನ್ನು ದೇವಸ್ಥಾನದ ಪಕ್ಕದಲ್ಲೇ ಇರಿಸಲಾಗಿದೆ. ಇದು ವಿಶೇಷ ಸನ್ನಿಧಿ. ಇದೊಂದು 300 ವರ್ಷದ ಇತಿಹಾಸವಿರುವಂತಹ ಸ್ಥಳ. ಈ ಸ್ಥಳದಲ್ಲಿ ವಿಶೇಷವಾಗಿ ನಾಗರು ಮತ್ತೆ ಶಿವ ಒಂದೇ ಕಡೆ ಇದೆ. ನಾಗರು ಮತ್ತೆ ಶಿವ ಒಂದೇ ಕಡೆ ಇರೋದು ತುಂಬಾ ವಿರಳ. ಇಲ್ಲಿ ನಾಗರ ಹಾವು ಆವಾಗ ಒಂದು ಒಳಗಡೆ ಬಂದು ಶಿವನ ಸನ್ನಿಧಿ ಬಂದು ಹೋಗ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಸಂಕಲ್ಪ ಮಾಡಿದ್ರೆ ವಿವಾಹ, ಸಂತಾನ, ವ್ಯಾಪಾರ ಈ ಮೂರಕ್ಕೂ ಸಹ ವಿಶೇಷವಾದಂತಹ ಕ್ಷೇತ್ರ. ಇಲ್ಲಿ ಒಂದು ಮುನೇಶ್ವರ ವೃಕ್ಷ ಇದೆ. ಆ ಮುನೇಶ್ವರ ವೃಕ್ಷ ಸಾಧಾರಣ 150 ವರ್ಷದ ವೃಕ್ಷ. ಅದು ಒಂದು 25-30 ವರ್ಷದಿಂದ ಆ ವೃಕ್ಷವನ್ನ ಪಕ್ಕದ ಜಮೀನು ಬಂದು ಅದರ ಟೊಂಕೆಯನ್ನು ಕಡಿತಾನೆ. ಟೊಂಕೆಯನ್ನು ಕಡಿದಾಗ ಅವನ ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ. ಆ ಹುಟ್ಟುವಂತ ಮಗುಗೆ ಕೈ ಇಟ್ಟೆ ಹುಟ್ಟಿರ್ತಾಳೆ. ಆ ಮಗು ಇವತ್ತು ಸಹ ಇದೆ. ಆ ಮಗು ಭಾಗ್ಯಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ಸಹ 25-30 ವರ್ಷದಿಂದ ಅದೇ ರೀತಿಯಾಗಿದೆ. ಅಷ್ಟು ಪ್ರಸಿದ್ಧವಾದಂತಹ ಸ್ಥಳ. ಇದು ಪ್ರತಿಷ್ಠೆಯಾಗಿ ಕೇವಲ ಒಂದು ಪುನಃ ಪ್ರತಿಷ್ಠೆಯಾಗಿ 6 ತಿಂಗಳಾಯಿತು. 6 ತಿಂಗಳಲ್ಲಿ ವಿಶೇಷವಾದಂತಹ ಭಕ್ತರು ಬಂದವರ ಕಾಮನೆಗಳನ್ನ ಈಡೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ದಿವಸ ಕಾರ್ತಿಕ್ ಮಾಸದ ಶಿವರಾತ್ರಿ ಆದ್ದರಿಂದ ಈ ಶಿವರಾತ್ರಿಯ ದಿವಸ ಇಲ್ಲಿ ಅಮಾವಾಸ್ಯ ದಿವಸ ವಿಶೇಷವಾದಂತಹ ನವಗ್ರಹ ಪೂರ್ವಕ ದೀಪೋತ್ಸವವನ್ನು ಆಚರಣೆ ಮಾಡಿದ್ವಿ. ವಿಶೇಷವಾಗಿ ಇಲ್ಲಿ ಬಸವಣ್ಣನ ಕ್ಷೇತ್ರ ಅಂತ ಹೇಳ್ತೀವಿ. ಇದು ಬೈಲು ಬಸವಣ್ಣ ಅಂತ ಹೇಳ್ತೀವಿ. ಇಲ್ಲಿ ಮೂಲ ಬಸವಣ್ಣನ ದೇವಸ್ಥಾನನೇ ಇತ್ತು. ಆ ಬಸವಣ್ಣನ ವಿಗ್ರಹವನ್ನ ಯಾರೋ ನಿಧಿ ಆಸೆಗೋಸ್ಕರ ಈ ಹುತ್ತ ಇದೆ. ಹುತ್ತದ ನಿಧಿ ಇದೆ. ಆ ನಿಧಿಯ ಆಸೆಗೋಸ್ಕರ ಆ ಬಸವಣ್ಣನ ಭಿನ್ನ ಮಾಡಿ ಹೋಗಿದ್ದಾರೆ. ಭಿನ್ನ ಮಾಡಿ ಹೋದ್ರೆ ಆ ಬಸವಣ್ಣ ವಿಸರ್ಜನೆ ಮಾಡಿ ಬೇರೆ ಬಸವಣ್ಣನ ಮಾಡಿದ್ರು. ಆ ಬಸವಣ್ಣ ಮಗು ಸಹ ಭಿನ್ನ ಆಯ್ತು. ಅದಾದ ನಂತರ ದೇವಸ್ಥಾನದ ಹಿಂಭಾಗದಲ್ಲಿ ಪಶ್ಚಿಮ ದಿಕ್ಕಲ್ಲಿ ವಿಶೇಷವಾಗಿ ಬಸವಣ್ಣ ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ. ಆ ಬಸವಣ್ಣ ವಿಶೇಷವಾಗಿ ಗಣೇಶನ ಹಬ್ಬದ 3ನೇ ದಿನಕ್ಕೆ ವಿಶೇಷವಾಗಿ ಕಡ್ಲೆಕಾಯಿ ಪರಿಸೆ ಅಂತ ಮಾಡ್ತಾರೆ. ಇಡೀ ಬೆಂಗಳೂರಿನ ಪ್ರಥಮ ಮಾಡುವಂತ ಕಡ್ಲೆಕಾಯಿ ಪರಿಸೆನೆ. वराहरूपं दैववरीष्टं परस्मितवदनम् वज्रदन्तधर रक्षाकवचम्
ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾದ ದೀಪಾಲಂಕಾರ ಮಾಡಿಸಿದ್ದರು. ಅದರಲ್ಲೂ ವಿಶೇಷ ಅಂದರೆ 9 ಬಾಳೆ ಕಂಬಗಳನ್ನು ನಿಲ್ಲಿಸಿ ದೀಪಗಳಿಂದ ಭಕ್ತರ ಕೈಯಲ್ಲಿ ಸಂಕಲ್ಪ ಮಾಡಿಸಿ ಅವರಿಂದಲೇ ಪೂಜೆ ಮಾಡಿಸಿದ ಒಂದು ವಿಶೇಷ. ಅದನಂತರ ಸುಮಾರು 2,000 ದೀಪಗಳನ್ನು ಬೆಳಗಿಸಿದ ಭಕ್ತರು ದೇವಸ್ಥಾನವನ್ನು ದೀಪಗಳಿಂದ ಕಾಣುವಂತೆ ಮಾಡಿದರು. ತುಂಬ ಚೆನ್ನಾಗಿ ಮೂಡಿಬಂತು. ಮನೋಹರವಾಗಿ ಈ ದೇವಸ್ಥಾನವು ಕಾಣ್ತಾ ಇತ್ತು. ಭಕ್ತರು ದೀಪವನ್ನು ಬೆಳಗಿಸಿ ಉಮಾಮಹೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾದರು. ವರಾಹರೂಪಂ ದೈವವರೀಷ್ಟಂ ವರಾಹರೂಪಂ ದೈವವರೀಷ್ಟಂ ವರಸ್ಮಿತವದನಂ ವಜ್ರದಂತಧರ ರಕ್ಷಾಕವಚಂ ವರಾಹರೂಪಂ ದೈವವರೀಷ್ಟಂ ವರಸ್ಮಿತವದನಂ ವಜ್ರದಂತಧರ ರಕ್ಷಾಕವಚಂ